ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇದು ಶನಿವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಶನಿವಾರ ಬೆಳಗ್ಗೆ ವಾರ ಇತ್ತು, ನೀಟಾಗೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ವಾರ ಮಾಡಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದೆ. ಮನೇಲಿ 2 ಪ್ಯಾಕೆಟ್ ಮ್ಯಾಗಿ ಇತ್ತು, ಅದನ್ನು ಮಾಡ್ಕೊಂಡು ಮ್ಯಾಗಿ ಸಿಂಪಲಾಗಿ ಮ್ಯಾಗಿ ಮಾಡ್ಕೊಂಡು ತಿಂದೆ. ನೆಕ್ಸ್ಟ್ ಅಡುಗೆ ಮಾಡ್ಕೋಬೇಕಿತ್ತು. ಅಡುಗೆ ಮತ್ತು ನಾಷ್ಟ ಮ್ಯಾಗಿ 2 ಪ್ಯಾಕೆಟ್ ಇರೋದ್ರಿಂದ ನಾನು ಮತ್ತು ತಮ್ಮ ಚುಕ್ಕಿ ಇಷ್ಟು ಜನ ತಿಂದಿದ್ವಿ. ಮತ್ತು ಮಧ್ಯಾಹ್ನ ಊಟ ಮತ್ತು ನಾಷ್ಟ ಜಾಸ್ತಿ ತಿಂದಿರ್ಲಿವಲ್ಲ, ಅದರಿಂದ ಸ್ವಲ್ಪ ಬಾತು ಮತ್ತು ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ, ತರಕಾರಿ ಬೇಳೆ ಸಾಂಬಾರು ಅಂತ. ಈಗ ಬೇಳೆ 1-2 ವಿಷಲ್ ಕೂಗಿಸ್ಕೊಂಡಿದ್ದೆ ಅರ್ಜೆಂಟ್ಗೆ. ಆದರೂ ನೆಕ್ಸ್ಟು ಒಂದು ಸ್ವಲ್ಪ ತರಕಾರಿ ಹಾಕ್ಕೊಂಡು ಕೂಗಿಸ್ಕೊಂಡೆ, ಒಂದು ಟೊಮೆಟೊ ಹಾಕ್ಕೊಂಡು. ಈಗ ನೆಕ್ಸ್ಟ್ ಈ ಕಡೆ ಅವರೆಕಾಳು ಬಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವರೆಕಾಳು, ಸ್ವಲ್ಪ ಬಟಾಣಿ, ಕ್ಯಾಪ್ಸಿಕಮ್ ಹಾಕ್ಕೊಂಡು ಗ್ರೀನ್ ಕಲರ್ ಪಲಾವ್ ಥರ ಮಾಡ್ಕೊತಾಯಿದ್ದೀನಿ. ಅದ್ರ ಜೊತೆಗೆ ನನ್ನ ಮಗಳಿಗೆ ಬರ್ಸೋದಿತ್ತು, ಸ್ವಲ್ಪ ಕಾಫಿ ರೇಟಿಂಗ್ ಎಲ್ಲ ಬರೆಸ್ಬೇಕಿತ್ತು, ಅದನ್ನೆಲ್ಲ ಬರೆಸ್ತಾ ಇದ್ದೆ ಅವಳಿಗೆ. ಆಮೇಲೆ ನೆಕ್ಸ್ಟು ಫುಲ್ ಗಲೀಜು ಮಾಡಿ ಇಟ್ಟಿದ್ರು. 12 ಗಂಟೆ ಆಗಿತ್ತು ಅಡುಗೆ ಮಾಡೋ ಗಂಟನೇ, ಅಡುಗೆ ಬಾತೆಲ್ಲ ಮಾಡೋ ಗಂಟೆ. ಟಿ ವಿ ನೋಡ್ಕೊಂಡು ಹಂಗೆ ಕಸ ಎಲ್ಲ ಗುಡಿಸ್ಕೊತಾ ಇದ್ದೆ. ದಿನಕ್ಕೆ 5 ಸತಿ ಕಸ ಗುಡಿಸಿದ್ರು ಕಮ್ಮಿನೇ ಆಗುತ್ತೆ, ಅಷ್ಟು ಗಲೀಜು ಮಾಡ್ತಾ ಇರ್ತಾರೆ ಇಬ್ಬರೂ. ನೆಕ್ಸ್ಟ್ ಈ ಕಡೆ ಬೇಳೆ ಸಾಂಬಾರು ರೆಡಿ ಮಾಡಿದೆ ಬೇಗನೆ. ಈಗ ಸಾಂಬಾರಾಗಿತ್ತು. ನೆಕ್ಸ್ಟ್ ಬಾತ್ ದಮ್ ಕಟ್ಟಿದ್ದೆ ಬಾತನ್ನು, ಅದನ್ನು ಒಂದು ರೌಂಡ್ ತಿರುಗಿಸ್ಕೊಳ್ಳೋಣ ಅಂತ ತಿರುಗಿಸ್ಕೊತಾ ಇದ್ದೀನಿ. ಬಟಾಣಿ ಅವರೆಕಾಳು ಹಾಕ್ಕೊಂಡು ಸಿಂಪಲಾಗಿ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಾಗಿತ್ತು ಬಾತು. ನನ್ನ ತಮ್ಮ ಬೇರೆ ಉಪ್ಪಾಗ್ಬಿಟ್ಟೈತೆ ಅಂತ ನನಗೆ ಪ್ರ್ಯಾಂಕ್ ಮಾಡ್ತಾಯಿದ್ದ. ಆಮೇಲೆ ಚೆನ್ನಾಗಾಗಿತ್ತು ಅಂತ ಬಾತು ತಿಂದ್ಕೊಂಡ್ವಿ. ಸ್ವಲ್ಪ ಬೇಳೆ ಸಾರನ್ನು ತಿಂದ್ಕೊಂಡು. ಬಾತನ್ನ ನಾನು ಜಾಸ್ತಿ ಕುಕ್ಕರಲ್ಲಿ ಮಾಡೋರು ಇಷ್ಟಪಡಲ್ಲ, ಈ ಥರ ಫ್ರೀಯಾಗಿ ಅದನ್ನು ತಪ್ಪಲೆಲ್ಲೇ ಮಾಡಬೇಕು. ಬಾತ್ ಜೊತೆಗೆ ಸ್ವಲ್ಪ ಮೊಸರು ಚಟ್ನಿಗೂ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ಅದು ಇನ್ನೊಂದು ಸ್ವಲ್ಪ ದಮ್ ಕಟ್ಟಬೇಕು ಅನ್ನಿಸ್ತು, ಇನ್ನೊಂದು 5 ಮಿನಿಟ್ಸ್ ದಮ್ ಕಟ್ಬಿಟ್ಟು ನೆಕ್ಸ್ಟ್ ಈಗ ಬಾತನ್ನು ರೆಡಿ ಆದಮೇಲೆ ಹೊಟ್ಟೆ ಹಸಿತಾಯಿತ್ತು ಅಂತ ತಿನ್ನಬೇಕಿತ್ತು, ತಿಂದ್ಕೊಂಡೆ. ಅದ್ರ ಜೊತೆ ಮೊಸರು ಬಜ್ಜಿ ಮಾಡಿದ್ನಲ್ಲ, ಅದನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದೆ. ನೆಕ್ಸ್ಟು ಸಂಜೆ ಆಗಿತ್ತು, ಮತ್ತು ಇನ್ನು ಅದು ಇದು ಮಾಡ್ತಾ ಟಿ ವಿ ನೋಡ್ಕೊಂಡು ಸುಧಾರಿಸ್ಕೊ ಕೂತ್ಕೊಬಿಟ್ಟೆ, ಇನ್ನು ಬ್ಲಾಗ್ ಮಾಡಿರಲಿಲ್ಲ. ಆಮೇಲೆ ನೆಕ್ಸ್ಟ್ ಸಂಜೆ 1-2 ಲೋಟ ಕಾಫಿ ಮಾಡ್ಕೊಂಡು ನಾನು ಅಪ್ಪ ಎಲ್ಲ ಕುಡಿದ್ವಿ. ಸಂಜೆ ನನ್ನ ಮಗಳು ದೇವಸ್ಥಾನಕ್ಕೆ ಹೋಗ್ತಾಯಿದ್ಲು, ಅದಕ್ಕೆ ಅವಳನ್ನ ರೆಡಿ ಮಾಡಬೇಕಾಗಿತ್ತು. ನಮ್ಮ ಮಾವ ಕರ್ಕೊಂಡು ಹೋಗ್ತಾಯಿದ್ರು, ನಮ್ಮ ಅಪ್ಪ ಮತ್ತು ನಮ್ಮ ಚಿಕ್ಕಪ್ಪ ಚುಕ್ಕಿ 3 ಜನನೂ ಇಲ್ಲಿಂದ ಹೋಗ್ತಾಯಿದ್ರು. ಅದಕ್ಕೆ ಇಬ್ರಿಗೂ ಸ್ನಾನ ಮಾಡಿಸಿದ್ದೆ. ಇಬ್ರಿಗೂ ಬೆಳಗ್ಗೆ ಸ್ನಾನ ಮಾಡಿಸಿರ್ಲಿಲ್ಲ, ಸಂಜೆ ಒಟ್ಟಿಗೆ ಅವಳು ಟ್ಯೂಷನ್ ಎಲ್ಲ ಮುಗಿಸ್ಕೊಬಂದ್ಮೇಲೆ ಸ್ನಾನ ಮಾಡಿಸೋದು ಅಂತ. ಈಗ ಟ್ಯೂಷನ್ ಬಂದಮೇಲೆ ಈಗ ರೆಡಿ ಮಾಡ್ತಾಯಿದ್ದೀನಿ. ಟ್ಯೂಷನ್ ಮಕ್ಕಳು ಇವತ್ತು ಕರ್ಕೊಬಂದಿದ್ರು ಅವಳನ್ನ, ಅದರಿಂದ ನಾನೇನು ಹೋಗಿರಲಿಲ್ಲ ಕರ್ಕೊಬರೋಕ್ಕೆ. ಆಮೇಲೆ ನೀಟಾಗಿ ಅವಳಿಗೂ ಸ್ನಾನ ಮಾಡಿಸಿ ಈಗ ತಲೆಯೆಲ್ಲ ಕಟ್ತಾ, ಇನ್ನೊಂದು 10 ನಿಮಿಷ ನೀರೆಲ್ಲ ಇದಾಗಲಿ, ತಲೆಯಲ್ಲಿ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಓಡ್ತಾಳೆ, ಕೈಗೆ ಸಿಗಲ್ಲ. ನಾನು ಅವಳು ಹಿಂದಿಂದೇ ಓಡಬೇಕಾಗಿರುತ್ತೆ ಅವಳುವೆ. ಆಮೇಲೆ ಈಗ ಆಟ ಆಡ್ತಾಯಿದ್ರು ಇಬ್ಬರು. ನೆಕ್ಸ್ಟ್ ಬ್ಯಾಗ್ಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಣ. ಶನಿವಾರ ಸಂಜೆ ಹೋಗಿ ಭಾನುವಾರ ಸಂಜೆ ಬರ್ತಾಯಿದ್ರು, ಅದಕ್ಕೆ ಅಪ್ಪನಿಗೊಂದು ಜೊತೆ ಬಟ್ಟೆ ಮತ್ತು ಚುಕ್ಕಿಗೆ ಸ್ವಲ್ಪ ಬಟ್ಟೆಗಳು ಎಲ್ಲ, ಜಾಸ್ತಿ ಸ್ವೆಟರ್ಸು ಎಲ್ಲ, ಏನಾದ್ರು ಕಿಲ್ಕೊಂಡ್ರೆ ಅಂತ ಅಂದ್ಬಿಟ್ಟು ಎಲ್ಲ ಅಪ್ಪಂಗೆ ರವಲ್ಸು ಎಲ್ಲ ಸ್ವೆಟರು ಮತ್ತು ಟೋಪಿ. ಅವಳಿಗೂ ಟೋಪಿ ಮತ್ತು 2 ಜೊತೆ ಸ್ವೆಟರ್ ಹಾಕ್ತಾಯಿದ್ದೆ. ಚಳಿ ಎಲ್ಲ ಗಲೀಜು ಮಾಡಿಕೊಂಡ್ರೆ ಫ್ರಾಕ್ ಸ್ವೆಟರ್ ಇಲ್ದಂಗಾಗುತ್ತೆ. ಫುಲ್ ತಮ್ಮ ಯಾವುದೋ ಫಿಲಮ್ ಹಾಕಿದ್ದೆ, ಇಂಟ್ರೆಸ್ಟ್ ಆ ಫಿಲಮು ನೋಡೋದು, ಅದ್ರ ಕಾಮಿಡಿನೂ ಕೇಳಿಸ್ಕೊಳ್ಳೋದು, ಆ ಥರ ಕೆಲಸ ಮಾಡ್ಕೊಂಡು ಟೈಮ್ ಹೋಗ್ತಾಯಿತ್ತು. ಆಮೇಲೆ ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಟೈಮೇ ಮಾಡಿಬಿಟ್ಟೆ. ಇಲ್ಲಿ ಉಳ್ಳು ಹಿಡಿಯೋದ ಅಂದರೆ ಅಲ್ಲಿ ಅವನು ಓಡ್ತಾ ಇರ್ತಾನೆ, ಇಬ್ಬರೂ ಇಡ್ತಾ ಇದ್ದ, ಬೇಜಾರಾಗ್ಬಿಟ್ಟಿರುತ್ತೆ ನನಗೆ. ಈಗ ನೀಟಾಗೆಲ್ಲ ಜೋಡಿಸ್ಕೊತಾಯಿನಿ, ಅಷ್ಟು ಬಟ್ಟೆನ ಈ ಬ್ಯಾಗಲ್ಲಿ ತುಂಬಬೇಕಿರುತ್ತೆ ಅಂತ. ಸ್ಕೂಲ್ ಹೋಮ್ವರ್ಕ್ ಇತ್ತು ಅಂತ ಅದನ್ನು ಮುಗಿಸ್ಕೊತಾ ಇದ್ಲು ಅವಳು. ಡ್ರಾಯಿಂಗ್ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ ಮಮ್ಮಿ ಅಂತ. ಚಿನ್ನಪ್ಪ ನಂಗೊಂದು ಬುಕ್ ಕೊಡು ಅದನ್ನು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದ ಅವಳನ್ನ. ನಂಗೊಂದು ಬುಕ್ ಬೇಕು ಕೊಡು ಅಂತ ಅಂದ್ಬಿಟ್ಟು. ಅವಳು ಕೊಡಲ್ಲ, ಅವಳು ಹಠ ಮಾಡ್ತಾರೆ ಇಬ್ಬರು ತೀಟೆ ಮಾಡ್ಕೊಂಡು, ಆ ಬುಕ್ಸ್ಗೂ ಜಗಳ ಆಡ್ತಾರೆ.
ಈಗ ಈ ಬಟ್ಟೆ ಎಲ್ಲ ಪ್ಯಾಕ್ ಆಯಿತು. ಪ್ಯಾಕಾಗಿ ಎತ್ತಿಟ್ಟಾದಮೇಲೆ ನೆಕ್ಸ್ಟ್ ಅವಳಿಗೆ ತಲೆ ಬಾಚಿ ರೆಡಿ ಮಾಡಿಬಿಡಿದೆ. ಇನ್ನು ಟೈಮ್ ಆಗುತ್ತೆ, ಇನ್ನು 6:30ಗೆಲ್ಲ ಮನೆಯಿಂದ ಹೊರಡ್ತೀವಿ ಅಂತ ಅಂದಿರು. 6 o'clock ಆಗಿತ್ತು. ಈಗ ಅವಳಿಗೆಲ್ಲ ನೀಟಾಗಿ ತಲೆ ಬಾಚೋಣ ಅಂತ ತಲೆ ಬಾಚ್ತಾಯಿದ್ದೆ. ಫುಲ್ ರೌಂಡ್ ಓಡಿಸಿರ್ತಾಳೆ ನಿಂತ್ಕೊಂಡು ನೋಡಿ. ಈ ಕಡೆಗೆ ಬಂದೆ, ಈಗ ನೆಕ್ಸ್ಟ್ ಆ ಕಡೆಗೆ ಹೋಗಿರ್ತಾಳೆ. ನಿಂತ್ಕೊಳ್ಳಲ್ಲ ಒಂದು ಹತ್ರ. ಅವಳು ತೀಟೆ ಮಾಡ್ಕೊಂಡು ಅವಳ ಜೊತೆ ಆಡೋದೇ ಆಗ್ತಾಯಿರುತ್ತೆ ನಾನು. ಇವಳೇನಿಲ್ಲ, ಆರಾಮಾಗಿ ಅವ್ರ ದೊಡ್ಡಪ್ಪ ಅವ್ರ ತಾತನ ಜೊತೆ ಆರಾಮಾಗಿರ್ತಾಳೆ, ಓಡಾಡ್ಕೊಬರ್ತಾಳೆ. ಅವನು ಹೋಗಲ್ಲ, ಅಳ್ತಾನೆ ಅವನು. ಇವಳು ಮಾತ್ರ ಆರಾಮಾಗಿ ಬಿಟ್ಟು ಬರ್ತಾಳೆ. ಇವಳು ಎಷ್ಟು ದಿನನಾದ್ರು ಕಳಿಸಿ ಹೋಗ್ತೀನಿ ನಾನು ಟ್ರಿಪ್ಗೆ ಅಂತಾಳೆ. ಅದರಿಂದ ಸ್ವಲ್ಪ ಫ್ರೀ ನಾನು. ಇಲ್ಲಾಂದರೆ ನೆಕ್ಸ್ಟ್ ಅವಳಿಗೆ ತಲೆ ಎಲ್ಲ ಬಾಚಾದ್ಮೇಲೆ ಹಣೆಗೆಲ್ಲ ನೀಟಾಗಿ ಇಕ್ಕಿ ಕಳ್ಸೋದ ಅಂತ ಹಣೆಗೆಲ್ಲ ಹಾಕ್ತಾಯಿನಿ. ಈ ಥರ ರೆಡಿಯಾಗಿ ಎಲ್ಲರೂ ಹೋಗ್ಬೇಕಂದ್ರೆ ಮಾತ್ರ ಫುಲ್ ಖುಷಿಯಾಗಿರ್ತಾಳೆ. ಈಗ ಚಳಿ ಟೈಮ್ ಇರೋದ್ರಿಂದ ಸ್ವಲ್ಪ ತುಟಿಗೆಲ್ಲ ವಾಯ್ಸ್ಲಿನ್ ಮತ್ತು ಕೋಲ್ಡ್ ಕ್ರೀಮ್ ಎಲ್ಲ ಫೇಸ್ಗೆ ಮತ್ತು ಕೈಗೆಲ್ಲ ಹಚ್ಬಿಟ್ಟು ಕಳಿಸಿದೆ. ಚಳಿ ಇರೋದ್ರಿಂದ ಗಾಳೀಲಿ ಹೋಗ್ತಾಳೆ ಅಂತ ಅಂದ್ಬಿಟ್ಟು. ರೆಡಿ ಎಲ್ಲ ನೀಟಾಗಿ ಕೂತ್ಕೊಂಡು ಮಾಡಿಸ್ಕೊತಾಳೆ. ಆದರೆ ಆಟ ಆಡ್ತಾ ಇರ್ತಾಳೆ. ಅವಳಿಗೆ ರೆಡಿ ಮಾಡೋಕೆ ಹೋಗಿ ಬೇಜಾರಾಗ್ಬಿಡುತ್ತೆ ನನಗೆ. ನೆಕ್ಸ್ಟ್ ಈಗ ಅವಳನ್ನು ರೆಡಿ ಮಾಡಿದೆ. ಅವಳು ಹೋಗಿ ಪೂಜೆ ಮಾಡ್ತಾಯಿದ್ಲು. ಪೂಜೆ ಗಂಧದ ಕಡ್ಡಿ ಹಚ್ಬಿಟ್ಟು ಹೋಗ್ತಾಯಿದ್ದಾಳೆ ದೇವ್ರ ಮನೆಗೆ. ದೀಪ ಬೆಳಿಗ್ಗೆ ಹಚ್ಚಿತ್ತಲ್ಲ, ಇವಾಗೇನು ಹಚ್ಚಲಿಲ್ಲ ಅವಳು. ಹಂಗೆ 2 ಗಂಧದ ಕಡ್ಡಿ ಹಚ್ಬಿಟ್ಟು ಅವ್ರ ಅಜ್ಜಿಗೆಲ್ಲ ಪೂಜೆ ಮಾಡಿಬಿಟ್ಟು ಕೈ ಮುಗ್ಕೊಂಡು ಹೋಗ್ತಾಯಿದ್ದಾಳೆ. ಈ ಸ್ಮಾಲ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.